ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡಕತ್ತೀನಿ ನೋಡಿರಿ. ಈವ್ನಿಂಗ್ ರೂಟೀನ್ ಶೇರ್ ಮಾಡ್ಕೊಳಕತ್ತೀನಿ. ಇಡ್ಲಿಗಂತ ಹಾಕ್ಕೊಂಡಿದ್ದೆ, ಹೀಗಾಗಿ ರುಬ್ಕೊಂಡು ಇಟ್ಕೊಂಡ್ರಾತು ಅಂತ ಅದನ್ನ ಸ್ವಲ್ಪ ರೆಡಿ ಮಾಡ್ಕೊಳಕತ್ತೀನಿ. ಇನ್ನು ಮತ್ತು ಸಾಯಂಕಾಲದೆಲ್ಲ ರೂಟೀನ್ ಶುರುವಾದ್ರೆ ಆರತಿ ಮತ್ತು ಕೆಳಗಡೆ ಪ್ರೋಗ್ರಾಮ್ ಇರ್ತಾವಲ್ರಿ, ಹೀಗಾಗಿ ಸ್ವಲ್ಪ ಮಧ್ಯಾಹ್ನ ಎಲ್ಲ ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡಿದ್ದೆನಲ್ಲ, ಸೊ ಅವನು ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಮತ್ತು ಇಡ್ಲಿಗೆ ರುಬ್ಬಿ ಇಟ್ಕೊಂಡ್ರಾತು. ಮತ್ತು ಇನ್ನೇನಾದರೂ ಅಡುಗೆ ಇತ್ತಂದ್ರೆ ಕೆಲಸ ಮುಗಿಸ್ಕೊಂಡ್ರಾತು ಅಂತ ಹೇಳಿ ನಾನು ಈವ್ನಿಂಗ್ ರೂಟೀನ್ ಶುರು ಮಾಡ್ಕೊಂಡಿನಿ. ಇಡ್ಲಿಗೆ ನಾನು ಸ್ವಲ್ಪ ಉದ್ದಿನಬೇಳೆ ಜೊತೆ ಒಂದು 4 ಕಾಳಷ್ಟು ಮೆಂತ್ಯ ಹಾಕ್ಕೊಂಡಿರ್ತೀನಿ. ಭಾಳ ಜಲ್ದಿ ಹುಳಿ ಬರ್ತೈತಿ. ಆಮೇಲೆ ನಾನು ಬೆಳಗ್ಗೆ ಏನು ಸೋಡಾ ಗಿಡ ಏನೂ ಹಾಕಕ್ಕೆ ಹೋಗಂಗಿಲ್ಲ. ಸೊ ಒಂದು ಸ್ವಲ್ಪ ಉಪ್ಪಷ್ಟು ಅದು ಬೆಳಗ್ಗೆ ಹಾಕ್ಕೋತೀನಿ. ಒಂದು ಸ್ವಲ್ಪ ಮೆಂತ್ಯ ಹಾಕಿರಿ, ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇಡ್ಲಿನೂ ಚೆನ್ನಾಗಿ ಬರ್ತಾವೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಬುದಾನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರಿ ಅಂದರೆ ಇಡ್ಲಿನೂ ಚೆನ್ನಾಗಿ ಬರ್ತಾವೆ. ಸೊ ಅದನ್ನೆಲ್ಲ ಹಾಕ್ಕೊಂಡು ನೆನೆ ಇಟ್ಕೊಂಡಿದ್ನೆಲ್ಲ ನಾನು ಅದನ್ನ ರುಬ್ಬಿ ಇಟ್ಕೊಳಕತ್ತೀನಿ. ಇನ್ನು ರವೆ ಇಡ್ಲಿ ಮಾಡಕತ್ತಿದ್ನಲ್ರಿ, ಹೀಗಾಗಿ ಉದ್ದಿನಬೇಳೆ ಅಷ್ಟೇ ರುಬ್ಬೋದಿತ್ತು. ಇನ್ನು ಅಕ್ಕಿ ಎಲ್ಲ ನೆನೆ ಇಟ್ಕೊಂಡು ರುಬ್ಬೋದಂದ್ರೆ ಹಬ್ಬದಾಗ ಸರಿ ಹೋಗಂಗಿಲ್ಲ ಅಂತೇಳಿ ಈ ರವೆ ಇಡ್ಲಿ ಆದರೆ ಕ್ವಿಕ್ಕಾಗೂ ಆಗ್ಬಿಡ್ತೈತಿ. ರವೆ ತೊಳೆದು ನಾನು ರುಬ್ಬಿದ್ದು ಉದ್ದಿನಬೇಳೆಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಉದ್ದಿನಬೇಳೆ ಜೊತೆ ಅದು ಹೇಳಿದ್ನಲ್ಲ, ಸ್ವಲ್ಪ ಮೆಂತ್ಯ ಮತ್ತು ಒಂದು ಸ್ವಲ್ಪ ಇದನ್ನು ಹಾಕ್ಕೊಂಡು ಸಾಬುದಾನ ಹಾಕ್ಕೊಂಡು ನೆನೆ ಇಟ್ಟಿರ್ತೀನಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ನೋಡಿರಿ. ಇಡ್ಲಿದು ಎಲ್ಲ ರುಬ್ಬಿಟ್ಕೊಂಡೆ ಮತ್ತು ಹಿಂಗೆ ಒಂದು ಸ್ವಲ್ಪ ಪಾತ್ರೆದಾಗ ಇನ್ನೂ ಕ್ಲೀನ್ ಮಾಡ್ಕೋಬೇಕು. ಆಗಲೇ ಟೈಮು 6:45 ಬಂದಂಗೆ ಸಿದ್ದು ಕೆಳಗಡೆ ಹೋಗೇನ. ಅದಕ್ಕೆ ನಾನು ಎಲ್ಲ ಕಿಚನ್ ಕ್ಲೀನ್ ಮಾಡಿಕೊಂಡು 7:30 ಆರತಿ ಶುರು ಆಗ್ತೈತಿ. ಮತ್ತು 8 ಗಂಟೆ ಮೇಲೆಲ್ಲ ಕಾರ್ಯಕ್ರಮ ಶುರು ಆಗ್ತಾವಲ್ಲ. ಇವತ್ತು ಮ್ಯೂಸಿಕಲ್ ಚೇರ್ ಐತಿ. ಸಿದ್ದು ಅಂತೂ ಊಟ ಮಾಡಿ ಹೋಗ್ಬಿಡ್ತಾನೆ ನಾವು, ಯಾಕಂದ್ರೆ ಬಂದ ತಕ್ಷಣ ಮತ್ತೆ ಮಕ್ಕಳಕ್ಕೆ ಸರಿ ಹೋಗ್ತಿ. ಬಂದ ಮೇಲೆ ಊಟ ಅದು ಅಂದ್ರೆ ಮತ್ತೆ ನಮ್ಗೆ ಲೇಟ್ ಆಗಿಬಿಡ್ತಲ್ಲ. ಹೀಗಾಗಿ ಈಗ ಒಂದು 5-6 ದಿನ ಏನು ಮಾಡ್ತೀನಿ, ಜಲ್ದಿ ಊಟಕ್ಕೆ ಕೊಟ್ಬಿಡ್ತೀನಿ ಹುಡುಗರಿಗೆ. ಧೀರಜನು ಕೇಳಕ್ಕೆ ಹೋಗಿರ್ತಾರೆ, ನಮ್ಮ ಮನೆಯವ್ರು ಆದ್ರೆ ಬಂದಿರ್ತಾರವ್ರು, ಇಲ್ಲ ಅಂದರೆ ಇಲ್ಲ. ಸೊ ನಾನು ಹೋದ್ನಿ ಅಂದ್ರೆ ಮತ್ತೆ ಇವತ್ತಿಂದೆಲ್ಲ ಮ್ಯೂಸಿಕಲ್ ಚೇರ್ದು ಕಾಂಪಿಟೇಷನ್ ಯಾವ ರೀತಿ ನಡೆಯಾಕತ್ತೀನಿ ಅಂತ ಶೇರ್ ಮಾಡ್ಕೊತೀನಿ. ಸ್ವಲ್ಪ ಲೇಟಾಗೆ ಹೋಗ್ತೀನಿ ನಾನು. ಇನ್ನು ಸಾಯಂಕಾಲದ ಆರತಿ ನಮ್ಮ ಮನೆ ಒಳಗೆ ಶುರುವಾಗಿತ್ತು. ಮತ್ತು ಇದಾದಮೇಲೆ ಮತ್ತು ನಾವು ಕೆಳಗಡೆ ಹೋಗ್ತೀವಿ. ಊಟ ಮಾಡ್ಕೊಂಡು ಹೋಗ್ಬಿಟ್ವಿ ಅಂತಂದ್ರೆ ಏನಾದರೂ ಪಾರ್ಟಿಸಿಪೇಟ್ ಮಾಡೋದಿತ್ತಂದ್ರೆ ಸಿದ್ದುಗೆ ಅನುಕೂಲ ಆಗ್ತದಲ್ಲ. ಹೀಗಾಗಿ ನಾವು ಸ್ವಲ್ಪ ಬೇಗ ರೆಡಿ ಆಗಕತ್ತಿದ್ವಿ. ಮತ್ತು ಆರತಿನೂ ಮುಗೀತು. ಅದಾದಮೇಲೆ ಮತ್ತೆ ನಾನು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ. ಯಾಕಂದರೆ ನಾನು ಮ್ಯೂಸಿಕಲ್ ಚೇರಿಗೆ ನಾನೇನು ಹೋಗಕ್ಕೆ ಹೋಗಲಿಲ್ಲ, ಸಿದ್ದು ಅಷ್ಟೇ ಹೋಗಿದ್ದೆ. ಯಾಕಂದರೆ ನನಗೆ ಕಾಲು ನೋವು ಇತ್ತು. ಕೆಳಗಡೆ ಹೋದ್ಮೇಲೆ ಏನು ಮಾಡ್ತಾರೆ ಅಂದರೆ ಫ್ರೆಂಡ್ಸ್ ಬಾ ಅನ್ನೋಕೆ ಶುರು ಮಾಡಕತ್ಬಿಡ್ತಾರೆ. ಸೊ ಹೀಗಾಗಿ ನನಗೆ ಕಾಲು ನೋವು ಇರೋದ್ರಿಂದ ನಾನು ಈ ವರ್ಷ ಹೋಗಲಿಲ್ಲ ಮ್ಯೂಸಿಕಲ್ ಚೇರಿಗೆ. ಸೊ ನಿನ್ನೆ ಮೊನ್ನೆ ಅವೆಲ್ಲ ಪಾರ್ಟಿಸಿಪೇಟ್ ಕುಕ್ಕಿಂಗ್ ಇತ್ತಲ್ಲ, ಅದರೊಳಗೆ ಹೋಗಿದ್ದೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಸ್ಪೆಷಲ್ ಡೇ ಇತ್ತು, ಹೀಗಾಗಿ ಅದನ್ನು ನಿನ್ನೆ ರಾತ್ರಿ ವ್ಲಾಗ ಸ್ಟಾಪ್ ಮಾಡಿಬಿಟ್ಟು ಮತ್ತು ಬೆಳಗ್ಗೆನೇ ಶುರು ಮಾಡಿ ನೋಡಿರಿ. ಇಡ್ಲಿ, ಚಟ್ನಿ ಮತ್ತು ಸಾಂಬಾರು ಮತ್ತು ಟೀ ಎಲ್ಲ ಬೆಳಗಿನ ಟೀನು ನಡೆದಿತ್ತು. ಮತ್ತು ಆ ಕಡೆಗೆಲ್ಲ ಪೂಜೆಗೆಲ್ಲ ನಾನು ರೆಡಿ ಮಾಡ್ಕೊಳಕ್ಕೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸತಿ ಟೀ ಅಂತೂ ಬೇಕಾಗ್ತೈತಲ್ರಿ. ಹೀಗಾಗಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಟೀ ಕೊಟ್ಕೊತ ಇನ್ನು ಇಡ್ಲಿಗೆ ಇಟ್ಕೊಂಡು ರೆಡಿ ಮಾಡ್ಕೊಳಕತ್ತಿದ್ದೆ. 3 ಜನ ಸ್ನಾನ ಮಾಡಿ ಬಂದು ಎಲ್ಲ ಆರತಿ ಅದೆಲ್ಲ ಮಾಡಕತ್ತಿದ್ದು. ಜಸ್ಟ್ ನಾನು ಒಂದು ಕ್ಲಿಪ್ಸ ತೊಗೊಂಡಿದ್ದೆ. ಸೊ ಈ ಥರ ವಿಡಿಯೋ ಕ್ಲಿಪ್ಸ್ ಅಪರೂಪಕ್ಕೆ ಸಿಗ್ತೈತೆ. ಯಾಕಂದ್ರೆ ಒಂದೊಂದು ಸತಿ ಸಿದ್ದು ಇರ್ತಾನೆ, ಒಂದೊಂದು ಸತಿ ಧೀರಜ್ ಇರ್ತಾನೆ, ಒಂದೊಂದು ಸತಿ ನಮ್ಮ ಮನೆಯವ್ರು ಇರ್ತಾರೆ. ಹೀಗಾಗಿ ಹಬ್ಬದಾಗ ಹಬ್ಬ ಅಂದಮೇಲೆ 3 ಜನ ಇದ್ದೇ ಇರ್ತಾರೆ. ಮತ್ತು ಕೆಲವೊಮ್ಮೆ ಏನಾಗತ್ತಂದ್ರೆ ಅವರು ಡ್ಯೂಟಿ ಮತ್ತು ಸ್ಕೂಲ್ ಇತ್ತಂದ್ರೆ ಬೆಳಗ್ಗೆ ಹೋಗೋದೆಲ್ಲ ಡಿಸ್ಟರ್ಬ್ ಆಗಿಬಿಡುತ್ತಲ್ರಿ. ಹೀಗಾಗಿ ಅವ್ರು 3 ಮಂದಿ ಇದ್ದಾಗ ನಾನು ಒಂದು ಕ್ಲಿಪ್ಸನ್ನು ತೊಗೊಂಡಿನಿ. ಅದಾದಮೇಲೆ ಸಿಂಪಲ್ಲಾಗಿ ನಾವು ಮಧ್ಯಾಹ್ನ ಸಿದ್ದುನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಪ್ರತಿ ವರ್ಷ ನಾವು ಇದೇ ರೀತಿ ಮಾಡ್ಕೋತೀವಿ, ಮಾಡ್ಕೋತಾ ಬಂದ್ವಿ. ಜಾಸ್ತಿ ಏನು ನಾನು ಮಾಡೋಕ್ಕೆ ಹೋಗಂಗಿಲ್ಲ. ಮತ್ತು ಸಣ್ಣವನಿದ್ದಾಗ ಒಂದು ಸ್ವಲ್ಪ ಫ್ರೆಂಡ್ಸ್ ಅವ್ರಿಗೆ ಮಕ್ಕಳಿಗೆ ಚಿಕ್ಕ ಮಕ್ಳಿಗೆ ಕರೆದು ಮಾಡ್ತಿದ್ದೆ. ಇವಾಗ ಸ್ವಲ್ಪ ಅವನ ಸಿದ್ದುನು ಬೇಡ ಅಂತ ಹೇಳ್ತಾನೆ. ಹೀಗಾಗಿ ಮನೆಯಾಗಷ್ಟೇ ನಾವು ಸಿಂಪಲ್ಲಾಗಿ ನಾವು ಯಾರ್ದು ನಂದಾಯ್ತು, ಸಿದ್ದುಂದಾಯ್ತು, ಧೀರಜ್ ಆಯ್ತು, ನಮ್ಮ ಮನೆಯವ್ರದ್ದಾಯ್ತು, ನಾವು ಸಿಂಪಲ್ಲಾಗಿ ಮನೆಯಾಗ ಇದೇ ರೀತಿ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋತಾ ಬಂದೀವಿ. ಫಸ್ಟ್ ಹೆಂಗೆ ಮಾಡ್ತಿದ್ದೆ ಅಂದರೆ ಸಿದ್ದು ಒಂದು ಸ್ವಲ್ಪ ಫ್ರೆಂಡ್ಸವ್ರನ್ನ ಕರೀತಿದ್ದ. ಈಗ ಮಕ್ಕಳು ಬೆಳೀತಾ ಏನಂದ್ರೆ ಸ್ವಲ್ಪ ಚೇಂಜ್ ಆಗ್ತಾವೆ ನೋಡ್ರಿ. ಹೀಗಾಗಿ ಸೊ ನಮ್ಮ ಫ್ಯಾಮಿಲಿ ಅಷ್ಟೇ ನಾವು 4 ಜನ ಸೇರಿಕೊಂಡು ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಮತ್ತು ಅದ್ರ ಜೊತೆಗೆ ಹಬ್ಬದಾಗನ ಬಂದುಬಿಡ್ತೈತಿ ಸಿದ್ದುನ ಬರ್ಡೇ. ಗಣಪತಿ ಇರ್ತೈತಲ್ಲ, ಇಲ್ಲಿ ಅಂತೂ 11 ದಿನ ಇರ್ತೈತಲ್ಲ ರೀ ಗಣಪತಿ. ಮಹಾರಾಷ್ಟ್ರದೊಳಗೆ 11 ದಿನ ಅಂತೂ ಗ್ರ್ಯಾಂಡಾಗೆ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಮತ್ತು ಹೀಗಾಗಿ ನಾವು ಜಾಸ್ತಿ ಏನು ಇದನ್ನು ಮಾಡೋಕ್ಕೆ ಹೋಗಂಗಿಲ್ಲ. ಸಿಂಪಲ್ಲಾಗಿ ಮನೆಗೆ ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಇನ್ನು ಮನೆ ಒಳಗೆ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಆಯ್ತು ನೋಡಿರಿ. ಅದಾದಮೇಲೆ ಇನ್ನು ಹೊರಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಮೊದಲು. ಸೊ ಹೀಗಾಗಿ ಸಿದ್ದುನ ಕರ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಹೋದ್ರಾತು ಅಂತ ಹೇಳಿ ನಾನು ರೆಡಿ ಆಗಿದ್ದೆ. ಇನ್ನು ಕಾಪಿರೈಟ್ ಬರ್ತೈತಿ. ಹಿಂಗೆ ಗಣಪತಿ ಹಬ್ಬ ಅಂದಮೇಲೆ ಇಲ್ಲೇ ಹಾಡುಗಳಂತೂ ಇದ್ದೇ ಇರ್ತಾವೆ ರೀ. ಹೀಗಾಗಿ
ಸೊ ಸ್ವಲ್ಪ ಮತ್ತು ಕಾಪಿರೈಟ್ ಬರ್ತೈತಿ ಅಂತ ಮತ್ತು ವಾಯ್ಸ್ ಕೊಡ್ಬೇಕಾಯ್ತು ನೋಡ್ರಿ. 2:30 3 ಗಂಟೆ ಆಗಾಕೆ ಬಂದಿತ್ತು. ಆಮೇಲೆ ನಾವು 3 ಜನ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿ ಬಂದ್ರಾತು ಅಂತಂದು ಸಿದ್ದುಗೆ ಕರ್ಕೊಂಡು ಹೊಂಟಿದ್ವಿ. ಇನ್ನು ನಮ್ಗೆ ಮನೆಯಿಂದ ಹೊರಡೋಷ್ಟೊತ್ತಿಗೆ ಆಗಲೇ 2 ಗಂಟೆ ಮೇಲೆ ಆಗಿತ್ತಲ್ರಿ. ಯಾಕಂದರೆ ಹಬ್ಬ ಅಂದಮೇಲೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೋಬೇಕು, ಆರತಿ ಮತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಟೈಮ್ ಆಗೇ ಬಿಟ್ಟಿತ್ತು. ಮತ್ತು ಸಿದ್ದುಗೆ ಒಂದು ಸ್ವಲ್ಪ ಹೊರಗಡೆ ಎಲ್ಲ ತಿರುಗಾಡಿಸ್ಕೊಂಡು ಬಂದು ಮತ್ತು ಕೆಲವೊಂದಿಷ್ಟು ನಮ್ಮ ಪರ್ಸ್ನಲ್ ಕೆಲಸಗಳು ಇದ್ವು, ಅವನ್ನೆಲ್ಲ ಮುಗಿಸ್ಕೊಳ್ಳೋದ್ರಾಗ ಟೈಮ್ ಆಗೇ ಬಿಟ್ಟಿತ್ತು. ಸೊ ಇನ್ನು ಮನೆಗೆ ಹೋಗೋಕ್ಕೂ ಲೇಟ್ ಆಗ್ತೈತಿ ಅಂತಂದು ಹೇಳಿ ಹಂಗೆ ಸಿದ್ದುನು ಬರ್ಡೇನೂ ಇತ್ತಲ್ಲ, ಹೊರಗೆ ಊಟ ಮಾಡಿ ಹೋದ್ರಾತು ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಸ್ವಲ್ಪ ಲೇಟ್ ಆಯ್ತು, ಬಟ್ ಜಾಸ್ತಿ ನಾನು ವಿಡಿಯೋ ಕ್ಲಿಪ್ಸ್ ತೊಗೊಳಕ್ಕೂ ಆಗಲಿಲ್ಲ ರೀ. ಯಾಕಂದ್ರೆ ಎಲ್ಲ ಫುಲ್ ರಶ್ನೇ ಇರ್ತೈತಿ ಮಾರ್ಕೆಟು. ಆಮೇಲೆ ಸುಮ್ಮನೆ ಅಲ್ಲಿ ಇಲ್ಲೇ ವಿಡಿಯೋ ಕ್ಲಿಪ್ಸ್ ತೊಗೊಳೋದು, ಆಮೇಲೆ ಹಾಡುಗಳು ಬರೋದು ಮತ್ತು ಕಾಪಿರೈಟು ಹೀಗೆಲ್ಲ ಆಗ್ತೈತಿ ಅಂಥೇಳಿ ನಾನು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ. ಹಂಗೆ ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ರಾತು ಅಂತ ಹೊರಟು ಬಂದ್ವಿ. ಹಂಗೆ ಒಂದಿಷ್ಟು ಫೋಟೋ ಎಲ್ಲ ತೊಗೊಂಡಿದ್ವಲ್ಲ ಅವನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಸೊ ಸಿಂಪಲ್ಲಾಗಾದರೂ ಭಾಳ ಚೆನ್ನಾಗಾಯ್ತು ಸಿದ್ದುನ ಬರ್ಡೇ. ಹೋಪ್ ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗೈತಿ ಅಂದ್ಕೊಂಡು ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಚಾನಲ್ಗೆ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.